ಇಸ್ರೇಲ್ ಇರಾನ್ ಮಧ್ಯೆ ನಡೀತಾ ಇದ್ದಂತ ಸಂಘರ್ಷಕ್ಕೆ ಕೊನೆಗೂ ಕೂಡ ಪೂರ್ಣ ವಿರಾಮ ಬೀಳುವಂತ ಮುನ್ಸೂಚನೆ ಕಾಣ್ತಾ ಇದೆ. ಎರಡೂ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ, ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾವೆ. ಕೊನೆಗೂ ಈಗಾಗಲೇ ಕದನ ವಿರಾಮವನ್ನ ಇರಾನ್ ಘೋಷಣೆ ಮಾಡಿತ್ತು. ನಂತರ ನಾವು 12 ಗಂಟೆ ಕಾಯ್ತೀವಿ ಅಂತ ಇಸ್ರೇಲ್ ಹೇಳಿಕೊಂಡಿತ್ತು. ಈಗ ಇಸ್ರೇಲ್ ಕೂಡ ಸೀಸ್ ಫೈರ್ಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಆ ಮೂಲಕ ಸಂಘರ್ಷ ಈ ಹಂತದಲ್ಲಿ ಅಂತ್ಯ ಆಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಈ ಘೋಷಣೆಯನ್ನು ಮಾಡಿದ್ದಾರೆ. ಘೋಷಣೆ ಮಾಡುವ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಕೂಡ ಧನ್ಯವಾದ ಸಲ್ಲಿಸಿದ್ದಾರೆ ನೇತನ್ಯಾಹು. ಪರಮಾಣು ಬೆದರಿಕೆಯನ್ನು ತಡೆಯೋದಕ್ಕೆ ನಮಗೆ ನೆರವಾಗಿದ್ದಕ್ಕೆ ನಿಮಗೆ ಧನ್ಯವಾದ ಅಂತ ಅಮೆರಿಕಾಗೆ ಧನ್ಯವಾದ ತಿಳಿಸಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ತನ್ನ ಗುರಿಯನ್ನು ಸಾಧಿಸಿದೆ ಅಂತಾನೂ ಕೂಡ ಬೆಂಜಮಿನ್ ನೇತನ್ಯಾಹು ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ನ ಗುರಿ ಏನಿದ್ದು ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದಿರಬಾರದು ಅನ್ನೋದು ಇಸ್ರೇಲ್ನ ಗುರಿ. ಆ ಗುರಿಯನ್ನು ನಾವು ಸಾಧಿಸಿದ್ದೀವಿ ಅಂತ ಬೆಂಜಮಿನ್ ನೇತನ್ಯಾಹು ಹೇಳ್ಕೊಂಡಿದ್ದಾರೆ. ಇಡೀ ಒಂದು ಡ್ರಾಮಾ ಏನು ನಡೆಯಿತು ಈ ಸೀಸ್ ಫೈರ್ಗೆ ಸಂಬಂಧಿಸಿ. ಮೊದಲಿಗೆ ಅಮೆರಿಕ ಅಧ್ಯಕ್ಷ ಘೋಷಣೆ ಮಾಡ್ತಾರೆ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ, ಟ್ರೂತ್ ಅಲ್ಲಿ, ಸೀಸ್ ಫೈರ್ ಆಗಿದೆ, ಎರಡು ದೇಶಗಳ ಮಧ್ಯೆ ಯುದ್ಧ ವಿರಾಮ ಘೋಷಣೆಯಾಗಿದೆ ಅಂತ ಅವರು ಘೋಷಣೆ ಮಾಡ್ತಾರೆ ಏಕಪಕ್ಷೀಯವಾಗಿ. ಅದಾದ ನಂತರ ಇರಾನ್ನಿಂದ ಪ್ರತಿಕ್ರಿಯೆ ಬರುತ್ತೆ, ಇಲ್ಲ ಯಾವ ಯುದ್ಧ ವಿರಾಮವೂ ಘೋಷಣೆಯಾಗಿಲ್ಲ, ನಮ್ಮ ಜೊತೆಗೆ ಮಾತುಕತೆಯಾಗಿಲ್ಲ ಅಂತ ಇರಾನ್ ಹೇಳ್ಕೊಳ್ಳುತ್ತೆ. ಇಸ್ರೇಲು ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಡೋದಿಲ್ಲ. ಆ ಮೂಲಕ ಒಂದು ಚರ್ಚೆ ಶುರುವಾಗುತ್ತೆ. ಈ ಡೊನಾಲ್ಡ್ ಟ್ರಂಪ್ ಸುಖಾಸುಮ್ಮನೆ ಕ್ರೆಡಿಟ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಸುಖಾಸುಮ್ಮನೆ ತನಗೆ ಕ್ರೆಡಿಟ್ ಸಿಗಲಿ ಅಂತ ಈ ರೀತಿ ಟ್ವೀಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗುತ್ತೆ. ಬಳಿಕ ಇರಾನ್ ಒಪ್ಪತ್ತೆ, ಕದನ ವಿರಾಮಕ್ಕೆ, ಸೀಸ್ ಫೈರ್ಗೆ ಒಪ್ಪತ್ತೆ. ನಂತರ ಇಸ್ರೇಲ್ ಹೇಳುತ್ತೆ 12 ಗಂಟೆ ನಾವು ಕಾದು ನೋಡ್ತೀವಿ ಅಂತ. ಈಗ ಇಸ್ರೇಲ್ನ ಪ್ರಧಾನಿಯೂ ಕೂಡ ಸೀಸ್ ಫೈರ್ಗೆ ಒಪ್ಪಿಕೊಂಡಿದ್ದಾರೆ, ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ಮಧ್ಯಪ್ರಾಚ್ಯದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇದ್ದಂಥ ಸಂಘರ್ಷಕ್ಕೆ ಈ ಹಂತದಲ್ಲಿ ಬ್ರೇಕ್ ಬಿದ್ದಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಲ್ಲಿಗೆ ಪರಿಸ್ಥಿತಿ ತಿಳಿಯಾಯಿತು ಅಂತ ಅನ್ಕೊಳ್ಬಹುದಾ? ಹೌದು ರಕ್ಷತ್, ಕಳೆದ 12 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದ್ದಂತಹ ಸಂಘರ್ಷದ ಪರಿಸ್ಥಿತಿ ಈಗ ತಿಳಿಯಾಗಿದೆ. ಇರಾನ್ ಮೊದಲನೇದಾಗಿ ಈಗ ಕದನ ವಿರಾಮವನ್ನ ನಾವು ಕೂಡ ಜಾರಿಗೊಳಿಸ್ತೇವೆ, ಅದನ್ನು ಒಪ್ಕೊಂಡಿದ್ದೇವೆ ಅಂತ ಹೇಳಿತ್ತು. ಅದಾದ ಬಳಿಕ ಈಗ ಇಸ್ರೇಲ್ ಕೂಡ ಅಧಿಕೃತವಾಗಿ ಕದನ ವಿರಾಮವನ್ನು ಒಪ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಸಂಘರ್ಷ ನಡೀತಾ ಇದ್ದು ಇರಾನ್ ಮತ್ತು ಇಸ್ರೇಲ್ ನಡುವೆ. ಈ ದೇಶಗಳ ಕದನ ವಿರಾಮವನ್ನ ಘೋಷಣೆ ಮಾಡಬೇಕಾಯಿತು. ಆದ್ರೆ ಮೂರನೇ ರಾಷ್ಟ್ರವಾದಂತಹ ಅಮೆರಿಕ ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಕೂಡ ಇರಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದನ್ನ ಈಗ ಇರಾನ್ ನಿಜಕ್ಕೂ ಕೂಡ ಒಪ್ಕೊಂಡಿದ್ಯಾ ಹೇಗೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ವು. ಆದ್ರೆ ಇರಾನ್ ಕೂಡ ಕದನ ವಿರಾಮವನ್ನ ನಾವು ಕೂಡ ಒಪ್ಕೊಂಡಿದ್ದೇವೆ, ಇನ್ಮೇಲೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸೋದು ಅಂತ ಹೇಳ್ತು. ಅದಾದ ಬೆಂಜಮಿನ್ ನೇತನ್ಯಾಹು ಅವರು ಕೂಡ ನಾವು ಕೂಡ ಕದನ ವಿರಾಮವನ್ನು ಒಪ್ಕೊಂಡಿದ್ದೇವೆ, ಇರಾನ್ನ ಮೇಲಿನ ದಾಳಿನಲ್ಲಿ ನಮ್ಮ ಗುರಿಯನ್ನ ನಾವು ತಲುಪಿದ್ದೇವೆ, ಇನ್ನು ಮುಂದೆ ನಾವು ಇರಾನ್ನ ಮೇಲೆ ದಾಳಿಯನ್ನ ನಡೆಸೋದಿಲ್ಲ ಅಂತೇಳಿ ಬೆಂಜಮಿನ್ ನೇತನ್ಯಾಹು ಕೂಡ ಹೇಳಿದ್ದಾರೆ. ಇದರೊಂದಿಗೆ ಈಗ ಎರಡೂ ದೇಶಗಳ ನಡುವೆ ಕಳೆದ 12 ದಿನಗಳಿಂದ ನಡೀತಾ ಇದ್ದಂತಹ ದಾಳಿ, ಯುದ್ಧ ಎಲ್ಲವೂ ಕೂಡ ಅಂತ್ಯವಾದಂತಾಗಿದೆ. ಇದಕ್ಕೀಗ ತೆರೆಯನ್ನ ಈಗ ಎರಡೂ ದೇಶಗಳು ಕೂಡ ಎಳೆದಿವೆ. ಜೊತೆಗೆ ಈಗ ಅಮೆರಿಕ ಕೂಡ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿದ್ದು. ದಾಳಿಯನ್ನ ನಡೆಸಿದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇನೆ ಇರಾನು ಮತ್ತು ಇಸ್ರೇಲ್ ಎರಡೂ ದೇಶಗಳ ನಡುವೆ ಮಾತುಕತೆಯನ್ನ ನಡೆಸಿ ಒಂದು ಶಾಂತಿಯ ಒಪ್ಪಂದಕ್ಕೆ ಬರುವಂತ ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. ಕೊನೆಗೆ ಕತಾರ್ನ ಮಧ್ಯಸ್ಥಿಕೆ ಮೇಲೆನೆ ಇರಾನು ಮತ್ತು ಇಸ್ರೇಲ್ ನಡುವೆ ಮಾತುಕತೆಯನ್ನ ನಡೆಸಲಾಯಿತು. ಈ ಕತಾರ್ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಇರಾನು ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡ್ಲಿಕ್ಕೆ ಒಪ್ಕೊಂಡಿವೆ. ಈ ಕಾರಣಕ್ಕಾಗಿನೇ ಈಗ ಕದನ ವಿರಾಮವನ್ನ ಇರಾನು ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಘೋಷಣೆ ಮಾಡಿದಂತಾಗಿದೆ. ಆದ್ರೆ ಈಗ ಈ ಒಂದು 12 ದಿನದ ಸಂಘರ್ಷದಿಂದ ಯಾರ ಕೈ ಮೇಲಾಯಿತು, ಯಾವ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಯ್ತು ಅನ್ನತಕ್ಕಂಥ ಚರ್ಚೆಗಳು ಕೂಡ ಜಾಗತಿಕವಾಗಿ ನಡೀತವೆ. ಒಂದ್ ಕಡೆನಲ್ಲಿ ಈಗ ಇರಾನು ಅಣ್ವಸ್ತ್ರವನ್ನ ಹೊಂದಬಾರದು, ಅಣುಬಾಂಬನ್ನು ಹೊಂದಬಾರದು ಅಂತೇಳಿನೇ ಇಸ್ರೇಲ್ ಮತ್ತು ಅಮೆರಿಕಗಳು ದಾಳಿಯನ್ನು ನಡೆಸಿದ್ವು. ಇರಾನ್ನ ಅಣು ಸ್ಥಾವರಗಳ ಮೇಲೆನೆ ದಾಳಿಯನ್ನು ನಡೆಸಿತ್ತು. ಆದ್ರೆ ಇರಾನು ಕೂಡ ಈ ಒಂದು ದಾಳಿ ನಡೆಯುವಂತಕ್ಕಿಂತ ಮುಂಚಿತವಾಗಿನೇ ಅಣ್ವಸ್ತ್ರವನ್ನ ತಯಾರಿ ಮಾಡ್ಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತು ಅಂದ್ರೆ ಯುರೇನಿಯಂ, ಸುಮಾರು 400 kg ಯುರೇನಿಯಂ ಅನ್ನ ತನ್ನ ಅಣು ಸ್ಥಾವರಗಳಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿತ್ತು. ಇದರಿಂದಾಗಿ ಅದಕ್ಕೂ ಕೂಡ ಹೆಚ್ಚಿನ ಹಾನಿಯಾದಂತಾಗಿಲ್ಲ. ಈಗಲೂ ಕೂಡ ಇರಾನ್ ತಾನು ಅಣ್ವಸ್ತ್ರವನ್ನ ಹೊಂದೋದನ್ನ ಕೈ ಬಿಡೋದಿಲ್ಲ, ತನ್ನ ಅಣುಬಾಂಬ್ ತಯಾರಿಯನ್ನ ಮುಂದುವರಿಸ್ತೇನೆ, IAEAಗೂ ಕೂಡ ನಾನು ಯಾವುದೇ ಬೆಲೆ ಗೌರವವನ್ನು ಕೂಡ ಕೊಡೋದಿಲ್ಲ ಅಂತೇಳಿ ಇರಾನ್ ಕೂಡ
ಘೋಷಣೆಯನ್ನ ಮಾಡಿದೆ. ಜೊತೆಗೆ ಖಮೇನಿಯನ್ನ ಹೊಡೆದುಳಿಸಬೇಕು ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಪ್ರಯತ್ನವನ್ನು ನಡೆಸಿದ್ವು. ಅದರಲ್ಲಿ ಈಗ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಯಾವುದೇ ಯಶಸ್ಸು ಸಿಕ್ಕಿಲ್ಲ. ಜೊತೆಗೆ ಅಲ್ಲಿ ಒಂದು ಅಧಿಕಾರದಲ್ಲಿರ್ತಕ್ಕಂತಹ ಖಮೇನಿಯನ್ನ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಪ್ರಯತ್ನವನ್ನ ಮಾಡಿದ್ವು. ಅದರಲ್ಲೂ ಕೂಡ ಗೆಲುವನ್ನ ಸಾಧಿಸಲಿಕ್ಕೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಸ್ರೇಲ್ನ ಕೆಲವೊಂದು ಪ್ರಮುಖ ನಗರಗಳ ಮೇಲೆ ಮತ್ತು ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸುವಲ್ಲಿ ಮಾತ್ರವೇ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಕೂಡ ಯಶಸ್ಸನ್ನ ಸಾಧಿಸಿವೆ. ಮತ್ತೊಂದು ಕಡೆ ಪ್ರತಿಯಾಗಿ ಇರಾನ್ ಕೂಡ ಕಳೆದ ರಾತ್ರಿ ಬಂದೆ ಪ್ರಚಲದಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೂ ಕೂಡ ದಾಳಿ ನಡೆಸಿದೆ. ಇವತ್ತು ಬೆಳಗ್ಗೆಯೂ ಕೂಡ ಇಸ್ರೇಲ್ ನಗರದ ಮೇಲೂ ಕೂಡ ದಾಳಿಯನ್ನ ಇರಾನ್ ನಡೆಸಿದೆ. ಹೀಗೆ ಪರಸ್ಪರ ದಾಳಿ ಮತ್ತು ಪ್ರತಿ ದಾಳಿಯಿಂದ ಎರಡೂ ದೇಶಗಳಿಗೂ ಕೂಡ ನಷ್ಟ ಉಂಟಾಗಿದೆ. ಜನರು ಸಾವನ್ನಪ್ಪಿದ್ದಾರೆ. ಆದ್ರೆ ಈಗ ಅಂತಿಮವಾಗಿ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನ ಘೋಷಣೆಯನ್ನು ಮಾಡಿ ಅದನ್ನ ಜಾರಿಗೆ ತರಲಿಕ್ಕೆ ಒಪ್ಪಿಕೊಂಡು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.